ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಕೂಡ 215 ಚಾನಲ್. ನಾನು ನಿಮ್ಮ ಪುಷ್ಪಾಂಜಲಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋನಲ್ಲಿ ಜಾಂಗ್ರಿ ಅಥವಾ ಜಿಲೇಬಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಈ ರೆಸಿಪಿ. ಯಾವ ಥರ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಈ ಜಾಂಗ್ರಿ ಅಥವಾ ಜಿಲೇಬಿ ಮಾಡೋದಕ್ಕೆ ಫಸ್ಟ್ ನಾವು ಒಂದು ಬೌಲ್ ತಗೊಂಡು 1 ಕಪ್ಪಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು 2 ಸಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿ ಒಂದು 3 ಅವರ್ಸು ನೆನೆಸ್ಕೊಬೇಕು. ನಾವು ನೀರಲ್ಲಿ ನೆನೆಸಿದ ಆದಮೇಲೆ 3 ಅವರ್ಸ್ ಆದಮೇಲೆ ನೋಡಿ ನಮಗೆ ಬೇಳೆ ಎಲ್ಲ ಈ ಥರ ಚೆನ್ನಾಗಿ ನೆಂದಿರುತ್ತೆ. ಈ ಥರ ನೆನೆಸ್ಕೊಂಡಿರ್ತಕ್ಕಂಥ ಉದ್ದಿನಬೇಳೆನ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು, ಯಾವ ಕಪ್ಪಲ್ಲಾದರೆ ಉದ್ದಿನಬೇಳೆ ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬೇಕು. ನಾವು ಈ ಥರ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಪೇಸ್ಟ್ನ ಒಂದು ಬೌಲಿಗೆ ತಗೊಂಡು ಅದನ್ನು 4 to 5 ಮಿನಿಟ್ಸು ವಿಸ್ಕರಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಹ್ಯಾಂಡಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಫುಡ್ ಕಲರ್ ಎಲ್ಲ ಮಿಂಗಲ್ ಆಗೋ ತನಕ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ನೋಡಿ ಎಷ್ಟು ಈ ಥರ ಬರುತ್ತೆ. ನಮಗೆ ಈ ಥರ ಬಂದಮೇಲೆ ನಾವು ಇವಾಗ ನಮಗೆ ಸರಿಯಾಗಿದೆಯಾ ಇಲ್ವಾ ಹಿಟ್ಟು ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತಗೊಂಡು ನೀರು ಹಾಕಿ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಹಿಟ್ಟನ್ನ ನೀರಿಗೆ ಹಾಕಿದ್ರೆ ನಮಗೆ ಈ ಥರ ತೇಲುತ್ತೆ. ಇವಾಗ ನೆಕ್ಸ್ಟ್ ನಾವು ಶುಗರ್ ಸಿರಪ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಯಾವ ಕಪ್ಪಲ್ಲಾದರೆ ಉದ್ದಿನಬೇಳೆ ತಗೊಂಡಿದ್ದೀವೋ ಆ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆ, 1 ಮುಕ್ಕಾಲು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋ ತನಕ ಕಾಯಿಸ್ಕೋಬೇಕು. ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು, ಸ್ವಲ್ಪ ಫುಡ್ ಕಲರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನಮಗೆ ಪಾಕ ಅನ್ನೋದು ಒಂದೇಳೆ ಪಾಕ ಬರುತ್ತೆ. ಸಕ್ಕರೆ ಎಲ್ಲ ಕರಗೋಷ್ಟೊತ್ತಿಗೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡಿರೋದ್ರಿಂದ. ಇವಾಗ ನಾವು ತಣ್ಣಗಾದ್ಮೇಲೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಅದಕ್ಕೆ ಪಕ್ಕಕ್ಕೆ ಇಡ್ಕೊಬೇಕು ನಾವು ಶುಗರ್ ಸಿರಪ್ನ. ಇವಾಗ ನಾವು ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಈ ಥರ ಹಗಲವಾಗಿರ್ತಕ್ಕಂಥ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡು ನಮಗೆ ಜಾಂಗ್ರಿ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ಈ ಥರ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಒಂದು ಕವರ್ ತಗೊಂಡು ಕವರ್ನ ಗ್ಲಾಸಲ್ಲಿ ಇಟ್ಕೊಂಡು ಈ ಹಿಟ್ಟು ಅದರಲ್ಲಿ ಸೇರಿಸ್ಕೊಂಬಿಟ್ಟು ನಾನು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಒಂದು ರಿಬ್ಬನ್ ಹಾಕಿ ರೆಡಿ ಮಾಡ್ಕೊಳ್ಳಿ. ಇವಾಗ ಒಂದು ಕಾರ್ನರಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ನಾವು ಜಿಲೇಬಿನ ಬಿಡ್ಕೊಳ್ಳಬಹುದು. ಇವಾಗ ನಾನು ತೋರಿಸ್ತಾ ಇರೋ ಥರ ಒಂದೊಂದೇ ನಿಮ್ಗೆ ಯಾವ ಡಿಸೈನ್ ಬೇಕಂದರೆ ಆ ಥರ ಈ ಜಾಂಗ್ರಿನ ಡಿಸೈನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ. ಎಣ್ಣೆನ ತುಂಬ ಕಾಯಿಸ್ಕೋಬಾರ್ದು ನಾವಿಲ್ಲಿ. ಈ ಥರ ಬಬಲ್ಸ್ ಬರೋಷ್ಟು ಬಿಸಿ ಆದರೆ ಸಾಕು. ನಮಗೆ ಎಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಈ ಜಾಂಗ್ರಿ ಅನ್ನೋದು. ಬೇಕ್ರಿಯಲ್ಲಿ ಸಿಗತ್ತೆ ನೋಡಿ ಸ್ವೀಟು, ಆ ಥರ ಟೇಸ್ಟ್ ಬರುತ್ತೆ. ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು ಜಾಂಗ್ರಿಗಳನ್ನ. ನೋಡಿ ಈ ಥರ ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕ್ರಿಸ್ಪಿ ಆಗೋ ತನಕ ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗತ್ತೆ. ಈ ಥರ ಫ್ರೈ ಆಗಿರ್ತಕ್ಕಂಥ ಜಾಂಗ್ರಿನ ಇವಾಗ ನಾವು ತೆಗೆದುಬಿಟ್ಟು ನಾವೇನು ಆವಾಗಲೇ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀವಿ ಆ ಸಿರಪ್ಪಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ರೆ ನಮಗೆ ಜಾಂಗ್ರಿ ಅನ್ನೋದು ರೆಡಿ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ನೆನೆಯಿತು ನಮಗೆ. ಇವಾಗ ಶುಗರ್ ಸಿರಪ್ಪಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ರೆ ನೋಡಿದ್ರಲ್ವಾ ಎಷ್ಟೊಂದು ಜ್ಯೂಸಿಯಾಗಿ ನೋಡೋಕ್ಕೆ ಕಲರ್ಫುಲ್ ಆಗಿದ್ರೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ, ಆ ಥರ ಇದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬರುತ್ತೆ ಈ ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.